ಆಕ್ಷೇಪ ಇದ್ದಿದ್ದು ಕ್ರಿಶ್ಚಿಯನ ಲಿಂಗಾಯತ, ಕ್ರಿಶ್ಚಿಯನ ಕುರುಬ, ಈ ರೀತಿ ಕ್ರಿಶ್ಚಿಯನ ಬ್ರಾಹ್ಮಣ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಮಾಡಿ ಕೆಲವೊಂದಿಷ್ಟುಗಳು ಸೂಚನೆಗಳನ್ನು ಕೊಡಬಹುದು. ಆಯೋಗಕ್ಕೆ ನಾವು ಯಾವುದೇ ಒತ್ತಡವನ್ನು ಹೇರುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಅದು ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನು ಮಾಡುವಂಥದ್ದು ಆಯೋಗ. ಅದಕ್ಕೆ ಏನೇನು ಆಕ್ಷೇಪಗಳು ಬಂದಿದ್ದಾವೆ, ವಿರೋಧ ಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಮತ್ತು ಕೆಲವೊಂದಿಷ್ಟು ಮನವಿಯನ್ನು ಮಾಡಿದ್ದಿರ್ಬೋದು, ಅವನ್ನೆಲ್ಲವನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳ್ರಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಹಿಂಗೆ ಮಾಡಿ ಅಂತ ಒತ್ತಾಯ, ನಾವು ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ನಾವು ಮಂತ್ರಿಗಳಿರ್ಬೋದು, ಯಾವುದೇ ಒತ್ತಡವನ್ನು ಹಾಕೋದಿಲ್ಲ. ಆಕ್ಷೇಪ ಇದ್ದಿದ್ದನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ನಾವೆಲ್ಲ ಹೋಗಿರ್ತೀವಿ, ನಮಗೆ ಮನವಿ ಕೊಟ್ಟಿರ್ತಾರೆ, ನೇರವಾಗಿ ಆಯೋಗಕ್ಕೆ ಮನವಿ ಕೊಟ್ಟಿದ್ದಂಥವು ಇದಾವು. ಹಿಂಗಾಗಿ ಯಾವುದು ನಾವು ಅವ್ರಿಗೆ ಒತ್ತಡ ಇರೋಂಗಿಲ್ಲ. ಬಟ್ ಕೆಲವೊಂದಿಷ್ಟು ಸಾಧಕ ಬಾಧಕಗಳ ಬಗ್ಗೆ ಕ್ಯಾಬಿನೆಟ್ನೊಳಗೆ ಚರ್ಚೆ ಆಗಿದೆ. ಕ್ಯಾಬಿನೆಟ್ ಸಚಿವರು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಲಹೆಗಳಿಗೆ ಅವ್ರಿಗೆ ನಾವು ಹೇಳಿದ್ದೀವಿ, ಅದನ್ನು ನಿರ್ಧಾರ ಅವ್ರು ತೆಗೆದುಕೊಳ್ತಾರೆ. ಗೊಂದಲ ಮೂಡಿಸ್ತಾ ಇರುವಂತಹ ಜಾತಿಗಳನ್ನ ಪಟ್ಟಿಯಿಂದ ಕೈಪಿಡಿ ಹೋಗಿದೆಯಾ ಸರ್? ನೋಡಿ, ನಾನು ಒಂದು ಹೇಳಕತ್ತೀನಿ, ಯಾಕೆ ಈ ಜಾತಿ ಅಂತ ಮಾತಾಡ್ತಾ ಇದ್ದಾರೆ. ಮಾಧ್ಯಮದೊಳಗೂ ಅದನ್ನೇ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಯಾಕ್ರಿ ನಿಮ್ಮ ಜಾತಿನ ನೀವು ಬರ್ಸಾಕ ನೀವು ಸರ್ವ ಸ್ವತಂತ್ರರು, ನೀವು ಪಟ್ಟಿ ಬೇಕಾದಿರ್ಲಿ. ಆ ಪಟ್ಟಿ ಮಾಡಿದ್ದು ಜನರ ಬೇಡಿಕೆ ಮೇಲೆ. ಯಾರ ಆಯೋಗದವ್ರು ಪಟ್ಟಿ ಮಾಡಿಲ್ಲ, ಅದನ್ನ ಮುಖ್ಯಮಂತ್ರಿಗಳು ಪಟ್ಟಿ ಮಾಡಿಲ್ಲ, ಶಿವರಾಜ್ ತಂಗಡಿಗೆ ಪಟ್ಟಿ ಮಾಡಿಲ್ಲ, ಡಿ ಕೆ ಶಿವಕುಮಾರ್ ಪಟ್ಟಿ ಮಾಡಿಲ್ಲ. ಯಾರು ಜನರು ನಾವು ಇದನ್ನು ಬರೆಸ್ತೀವಿ, ಹಿಂದೆ ಕಾಂತರಾಜ ಆಯೋಗದೊಳಗೆ ಆ ರೀತಿ ಪಟ್ಟಿಯನ್ನು ಬರೆದಿದ್ದಂಥ ಉದಾಹರಣೆಗಳು ಇದ್ದಾವೆ. ನೀವು ಅದನ್ನೇ ಗೊಂದಲ ಮಾಡೋದು. 321 ಹೆಚ್ಚಿಗಾಗಿ, ಹೌದ್ರಿ, 321 ಹೆಚ್ಚಿಗಾಗಿದ್ದು ನಾವು ಬರ್ದಿದ್ದಲ್ಲ, ನಾವು ಬರ್ಕೊಂಡಿದ್ದಲ್ಲ, ಸರ್ಕಾರ ಬರ್ಸಿದ್ದಲ್ಲ, ಆಯೋಗ ಬರ್ಸಿದ್ದಲ್ಲ. ಹಿಂದೆ ಆಯೋಗದೊಳಗ ಸಮೀಕ್ಷೆ ಮಾಡಿದಂತಾಗ ಜನರು ಬರ್ಸಿದ್ದು. ಈಗ ಅದು ಹಂಗೇ ಮುಂದುವರಿತೈತೆ. ನಾನು ಹೇಳಕತ್ತೀನಲ್ಲ, ಅದು ಯಾವ್ದಾರ ಮುಂದುವರಲಿ, ಅದು ಏನಾದ್ರಾಗ್ಲಿ, ಏನಿದೆ ನೀವು ಅದನ್ನ ಬರ್ಸಿ. ಯಾಕೆ ಗೊಂದಲ? ಬಿಜೆಪಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವ್ರಿಗೆ ಏನಾಗ್ಬಿಟ್ಟಿದೆ, ಜಾತಿ ಕಂಡ್ರೆ ಅವ್ರಿಗೆ ಘನ ಪ್ರೀತಿ, ಮಸೂದಿ ಕಂಡ್ರೆ ಇನ್ನೂ ಡಬಲ್ ಪ್ರೀತಿ, ಹಿಂದೂ ಮುಸ್ಲಿಂ ಕಂಡ್ರೆ ಇನ್ನೂ 3 ಪಟ್ಟು ಪ್ರೀತಿ. ನಾನು ಹೇಳಕತ್ತೀನಿ, ದಯಮಾಡಿ ಜಾತಿಗಳ ಬಗ್ಗೆ, ಹಿಂದುತ್ವದ ಬಗ್ಗೆ ಮಾತಾಡೋದಕ್ಕಿಂತ ಈ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಲಿ. ನಾನು ವಿನಂತಿ ಮಾಡ್ತೀನಿ, ಯಾವ ದೇಶಗಳು ಧರ್ಮದ ಮೇಲೆ, ಜಾತಿ ಮೇಲೆ ಚರ್ಚೆ ಆಗಂತವು ಇದಾವೆ, ಅವೆಲ್ಲ ಈಗೆಲ್ಲ ಹಾಳಾಗಿ ಹೋಗಿದ್ದಾವೆ. ಉದಾಹರಣೆ ಪಾಕಿಸ್ತಾನ, ಬಾಂಗ್ಲಾದೇಶ, ಇವೆಲ್ಲ ಜಾತಿದು. ಬರ್ದಿದ್ದಾರೆ. ಬ್ರಾಹ್ಮಣ ಕ್ರಿಶ್ಚಿಯನ್ ಹೌದು. ನೋಡಿ, ಈಗ ಯಾರಿಗೆ ಬರಿಬಾರ್ದಂತ ಏನಿದೆ ಬರ್ದಿದ್ದಾರೆ. ಅದನ್ನ ಆಯೋಗ ನೋಡುತ್ತೆ, ಕೂಲಂಕುಷವಾಗಿ ವಿಚಾರ ಮಾಡುತ್ತೆ, ಇಡಬೇಕೋ ಬೇಡೋ ಅಂತಂದು. ಕೈ ಬಿಡ್ಬೇಕಂತಾನೆ ಪತ್ರ ಬರ್ದಿದ್ದಾರೆ. ಕೈ ಬಿಡ್ಬೇಕಂತ ಪತ್ರ. ನೋಡಿ, ನಾನು ಹೇಳಕತ್ತಿದ್ದು ನಿಮ್ಗೆ ಅರ್ಥ ಆಗೋದು. ನಾವು ಹೇಳಿದ್ದು ಫೈನಲ್ ಅಲ್ಲ. ಆಯೋಗ ಇಂಡಿಪೆಂಡೆಂಟ್ ಬಾಡಿ, ಅವ್ರು ನಿರ್ಧಾರ ಮಾಡ್ತಾರೆ. ಈಗ ಅದನ್ನೆಲ್ಲ ಆದಮೇಲೆ ಯಾರಿಗೆ ಒಪ್ಪಿಸ್ಬೇಕು? ಅವರು ಸರ್ಕಾರಕ್ಕೆ ಒಪ್ಪಿಸ್ಬೇಕಲ್ಲ. ಸರ್ಕಾರದಾಗ ಒಪ್ಪಿಸಿದಾಗ ಅವಾಗ ಕ್ಯಾಬಿನೆಟ್ನ ಚರ್ಚೆ ಮಾಡ್ತೀವಿ ಸಾಧಕ ಬಾಧಕಗಳ ಬಗ್ಗೆ. ಮೊದಲು ಆಯೋಗ ವರದಿ ಕೊಡಲಿ. ಈಗ ಎಲ್ಲದೂ ಸರ್ಕಾರದ ಕೈಯಾಗಿರ್ತೈತೆ, ಅವಾಗ ನೋಡೋಣ. ಯಾವ ಜಾತಿ ಬೇಕಾದರೂ ಅವ್ರಿಗೆ ಇಷ್ಟ ಬಂದಿದ್ದನ್ನು ಬರೆಸಬಹುದು ಸರ್ಕಾರ. ಅದನ್ನ ಮುಂದೆ ಆಯೋಗ ಬರ್ಕೊಂಡು ಸರ್ಕಾರ ಹತ್ರ ಮುಂದೆ ಕ್ಯಾಬಿನೆಟ್ನಾಗ ತರುವಂಥ ಕೆಲಸ ಮಾಡ್ತೀವಿ. ಆವಾಗ ಚರ್ಚೆ ಮಾಡ್ತೀವಿ. ಆವಾಗ ಮಂತ್ರಿಗಳು ಹೇಳಿ, ಶಾಸಕರು ಹೇಳಿ, ಮತ್ತಿನ್ನೇನು ಹೇಳ್ಬೇಕಾಗೈತೆ ಅವಾಗ ಸರ್ಕಾರದ ಅಧೀನದೊಳಗೆ ಬಂದತ್ನಾಗ, ಸರ್ಕಾರದ ಕಂಟ್ರೋಲ್ನಾಗ ಬಂದತ್ನಾಗ ಬಂದು ಹೇಳಿ, ತಪ್ಪೇನಿದೆ. ಈಗೆಲ್ಲ ಬರ್ಸಿದ್ದು, ಈಗೆಲ್ಲ ಸಮಾಜದವರು ಒಂದೊಂದು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಸಮುದಾಯದವರು ಇವತ್ತು ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯದವ್ರದ್ದು ನಾವು ಮಾಡ್ತಾ ಇದ್ದೀವಿ, ಲಿಂಗಾಯತ ಸಮುದಾಯದವರು ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರದೊಳಗೆ, ತಾಲೂಕು ಕೇಂದ್ರದೊಳಗೆ ಎಲ್ಲ ಸಮುದಾಯರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ನೀವು ಎಷ್ಟೇ ಸಭೆ ಮಾಡಿ ಹೇಳಿದ್ರು ಅವ್ರ ತಲೆಯಾಗ ಏನಿದೆ ಬರ್ಸ್ಬೇಕಂತ ಅದನ್ನು ಬರ್ಸೋದು ಅವ್ರು ಯಾರು ಬಿಡಂಗಿಲ್ಲ. ಬಟ್ ಅವೇರ್ನೆಸ್ ಮೂಡಿಸ್ಬೇಕಾಗಿದ್ದ ಕರ್ತವ್ಯ ನಮ್ಮದು, ಅದನ್ನು ಮೂಡಿಸ್ತಾ ಇದ್ದೀವಿ. ಸರ್ಕಾರದಿಂದನೂ ಅವೇರ್ನೆಸ್ ಮೂಡಿಸ್ತೀವಿ. ಮಾಧ್ಯಮದೊಳಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಅವನ್ನೆಲ್ಲ ಕೊಡ್ತೀವಿ. ಆದರೆ ಯಾರು ಇನ್ನೂ ಸರ್ವೇನ ಪ್ರಾರಂಭ ಆಗಲಾರ್ದ ಗೊಂದಲಕ್ಕೆ ಯಾಕೆ ಹೋಗ್ಯಾರಂತೆ ಬಿಜೆಪಿ ಅವರು.
ನನಗೆ ಅರ್ಥ ಆಗವಲ್ದು. ವಿರೋಧ ಪಕ್ಷರು ಗೊಂದಲಕ್ಕೆ ಹೋಗ್ಯಾರ, ಕೆಲವೊಂದಿಷ್ಟು ನಾಯಕರು ಗೊಂದಲಕ್ಕೆ ಹೋಗ್ಯಾರ. ಯಾಕೆ ಹೋಗ್ಯಾರ? ಹೋಗಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ್ ಅಂತ ನಾವು ಬರೆದಿದ್ದಲ್ಲ, ಅದನ್ನು ಬರೆಸಿದ್ದಾರೆ. ನಾವು ಬರೆದಿದ್ದಲ್ಲ, ಅದು ಆಯೋಗ ಬರೆದಿದ್ದಲ್ಲ, ಜನರು ಬರೆಸಿದ್ದಾರೆ. ಅದ್ರಾಗ ಎಷ್ಟೆಷ್ಟಿದಾವಂತ ನಿಮಗೆ ಮಾಹಿತಿನೂ ಕೊಡ್ತೀನಿ. ಇಂದ ಕಾಂತರಾಜ್ ವರದಿ ಒಳಗ ಈ ರೀತಿ ಕ್ರಿಶ್ಚಿಯನ್ ಅಂತ ಬರೆಸಿದ್ದು 7 ಲಕ್ಷ ಚಿಲ್ಲರ, 7,19,000 ಸಮಥಿಂಗ್ ಇದೆ. ಉಳಿದಿದ್ದೇನಿದಾವಲ್ಲ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಗೌಡ, ಕ್ರಿಶ್ಚಿಯನ್ ಲಿಂಗಾಯತ್ ಅಂತ ಬರೆಸಿದ್ದು ಈ ರಾಜ್ಯದಾಗ ಅವ್ರು ಎಷ್ಟು ಮಂದಿ ಬರೆಸಿದ್ದಾರೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ. 9,47,000 ಇವನ್ನೆಲ್ಲವೂ ಬರೆಸಿದ್ದಾರೆ, ಬೇರೆ ಬೇರೆ ಕ್ರಿಶ್ಚಿಯನ್ ಅಂತ ಪದ. ನಾವು ಅದಕ್ಕೇನು ಮಾಡೋಕ್ಕಾಗತ್ತೆ? ಅವ್ರು ಬರೆಸಿದ್ರೆ, ನೀನು ಬರೆಸಿದ್ರೆ ನಾನು ಬೇಡ ಅಂತೀನಿ. ಯಾಕ್ರಿ, ನಾವು BJP ಅಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರೂ ಸರ್ವ ಸ್ವತಂತ್ರರು, ಏನ್ ಬೇಕಾದ್ರೂ ಬರೆಸ್ಬೋದು. ನೋಡಿ, CM ಸೂಚನೆಯನ್ನ ಇಂಥದ್ದು ಸೂಚನೆ ಕೊಡ್ಬೇಕು, ಇಂಥದ್ದು ಮಾಡ್ಬೇಕಂತ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಮತ್ತೆ ಹೇಳ್ತೀನಿ, ಆಯೋಗ ಇಂಡಿಪೆಂಡೆಂಟ್ ಬಾಡಿ. ಕೆಲವೊಂದಿಷ್ಟು ನಾವು ಜನರ ಇದನ್ನಂತ ಗೌಪ್ಯವಾಗಿ ಸೂಚನೆಗಳನ್ನು ಕೊಡ್ಬೋದು. ಈಗ ಏನೇ ಮಾಡಿದ್ರು, ಆಯೋಗ ಏನೇ ಮಾಡಿದ್ರು ಲಾಸ್ಟಿಗೆ ಬರೋದು ಯಾರ ಹತ್ರ? ಸರ್ಕಾರಕ್ಕಲ್ಲ. ಬಂದಕ್ಕೆ ನಾವು ಯಾವಾಗ ಮಾಧ್ಯಮದವ್ರು ಹೇಳಿದ್ದು ಕೇಳ್ತೀವಿ, ಜನರು ಹೇಳಿದ್ದು ಕೇಳ್ತೀವಿ, ಇನ್ನು ಬೇರೆ ಬೇರೆ ಚಿಂತಕರು ಹೇಳಿದ್ದು ಕೇಳ್ತೀವಿ. ಅದಕ್ಕೆ ಏನೇನು ಸರಿ ಮಾಡಬೇಕಾಗೈತೆ, ಆಯೋಗದ ವಾಸ್ತವ ಸತ್ಯವನ್ನು ತಿಳ್ಕೊಂಡು ಮತ್ತು ಆಯೋಗಕ್ಕೆ ಏನು ಕೊಟ್ಟಿರ್ತಾರೋ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಲ್ಲ. ಅವ್ರು ವಾಸ್ತವ ಸತ್ಯ ಗ್ರೌಂಡಿಗೆ ಹೋಗಿ ಕೆಲಸವನ್ನು ಮಾಡಿರ್ತಾರೆ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು.